ಬಿಜೆಪಿಯವರು ಸದನಕ್ಕೆ ಇಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ನೋಡ್ರಿ, ಅವರಿಗೆ ಈ ರಾಜ್ಯಕ್ಕೆ ಅಭಿವೃದ್ಧಿನೂ ಅವಶ್ಯಕತೆ ಇಲ್ಲ, ಜನಸಾಮಾನ್ಯರ ಸಮಸ್ಯೆನೂ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ ರಾಜಕಾರಣ. ನಾವೇನು ಮಾಡಲಿಕ್ಕಾಗತ್ತೆ? ಡೆಮಾಕ್ರಸಿನಲ್ಲಿ ಒಂದು ದಿವಸನೂ ಹೌಸ್ ನಡೆಯೋದಕ್ಕೆ ಹೌಸನ್ನು ಪ್ರೊಸೀಜರ್ ಪ್ರಕಾರ ಬಿಡೋಕ್ಕೆ ರೆಡಿ ಇಲ್ಲ ಅಂದರೆ ಏನು ಉತ್ತರ ಹೇಳೋಕ್ಕಾಗುತ್ತೆ? ಏನು ಹೊಸ್ತಾ? ನಾವೇನು ನೆನ್ನೆ ಮೊನ್ನೆ ಇದು ಬಂದಿದ್ದಾರಾ? ಅರ್ಥ ಮಾಡ್ಕೋಬೇಕು ಅವರೆಲ್ಲ. ಸೊ BSc ಮೀಟಿಂಗ್ ಇದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ಅದರಲ್ಲಿ ಚರ್ಚೆ ಮಾಡಬೇಕು, ಪ್ರಿಯಾರಿಟಿ ಮೇಲೆ ತಗೋಬೇಕು. ಏನು ಮಾಡದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. BSc ಮೀಟಿಂಗ್ನಲ್ಲಿ ಚರ್ಚೆ ಮಾಡೋಣ, ಪ್ರಿಯಾರಿಟಿ ಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಅವ್ರು ರೆಡಿ ಇಲ್ಲ. ಈ ವಕ್ಫ್ ಮತ್ತೆ ಮುಡಾ ಕೇಸು ನಾಳೆ ಎತ್ಕೊಳಕ್ ಮುಂದಾಗಿದೆ. ಈ ಮೂಡಾದಕ್ಕೆ ಕೋರ್ಟಲ್ಲಿದೆ, ಇವನೇನು ಎತ್ಕೊಂಡ್ರೆ ಈಡಿನೂ ಎಂಟ್ರಿ ಆಗದೆ. ಮೂಡಾದಲ್ಲಿ SIT ಇದೆ, ಲೋಕಾಯುಕ್ತ ಎಂಕ್ವೈರಿ ಮಾಡ್ತಾರೆ. ಇಲ್ಲೇನು ಚರ್ಚೆ ಮಾಡೋದು? ಇಲ್ಲಿ ಈ ಭಾಗದ ಜನರ ಸಮಸ್ಯೆ ಇದ್ರೆ ಚರ್ಚೆ ಮಾಡ್ಬೇಕಲ್ಲ. ಅದನ್ನ ಬಿಟ್ಬಿಟ್ಟು ಹಿಂಗೆ ಚರ್ಚೆ ಮಾಡೋದು ಟಾರ್ಗೆಟ್ ಸಿದ್ದರಾಮಯ್ಯನವರ ಸರ್ ಬಿಜೆಪಿ ಯಾವ ಟಾರ್ಗೆಟು ಇಲ್ಲ. ಅವ್ರಿಗೇನು ಈ ಸರ್ಕಾರ ಎಲ್ಲ ಥರ ಸಮಸ್ಯೆನ ಬಗೆಹರಿಸ್ಕೊಂಡು ಜನಪರ ಕೆಲಸ ಮಾಡ್ತಾ ಇದಲ್ಲ, ಅದನ್ನ ಸಹಿಸಕ್ಕಾಗ್ತಾ ಇಲ್ಲ ಅಷ್ಟೇ. ಮತ್ತೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮೊನ್ನೆ ರಾಜಕೀಯ ನಿವೃತ್ತಿ ಮಾತುಗಳು ಮಾತಾಡಿದ್ದಾರೆ ಸರ್. ರಾಜಕೀಯದ ಕೊನೆ ಹಂತದಲ್ಲಿ ಇದೀನಿ ಅಂತ. ಇಲ್ಲ, ಅದು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಆ ಥರದ್ದು ನಮಗೆ ಯಾರು ಗೊತ್ತಿಲ್ಲ. ಆ ಥರದ ಏನು ನಿವೃತ್ತಿ ಆ ಥರದ ರಾಜಕಾರಣದ ಏನಿಲ್ಲ ಬಿಡಿ. ಕೊನೆಯದಾಗಿ DK ಶಿವಕುಮಾರ್ ಅವರು ಅಧಿಕಾರ ಒಪ್ಪಂದದ ಬಗ್ಗೆ ಮಾತನಾಡಿದ್ರು. ಅದ್ರ ಬೆನ್ನಲ್ಲೇ CM ಅವರು ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಂಚಲನ. ಎಲ್ಲ ನಮ್ಮಲ್ಲಿ ನಮ್ಮ ಪಕ್ಷ ಇದೆ ಬಿಡಿ, ಅದು ತೊಂದರೆ ಇಲ್ಲ. ಥ್ಯಾಂಕ್ ಯು.